ಭೂಮಿ ವಿವಾದ ಮತ್ತೊಮ್ಮೆ ರಾಜಕೀಯ ಕಾವು ಪಡೆದುಕೊಂಡಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ದಾಖಲೆಗಳ ಸಮೇತ ತಿರುಗೇಟು ನೀಡಿದ್ದು, ಎಚ್ಎಂಟಿ ಭೂಮಿ ಅರಣ್ಯವಾಗಿದ್ದು ಅರಣ್ಯವಾಗಿಯೇ ಉಳಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮಸ್ಕಾರ, ನಾನು ಮಧು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವ ಈಶ್ವರ ಖಂಡ್ರೆ ಎಚ್.ಡಿ. ಕುಮಾರಸ್ವಾಮಿ ಮಾಡಿರುವ ಆರೋಪಗಳನ್ನು ತಳ್ಳಿಹಾಕಿದ್ದರು. ಎಚ್ಎಂಟಿ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಮರಳಿ ಪಡೆದು ಉತ್ತರ ಬೆಂಗಳೂರಿನಲ್ಲಿ ಲಾಲ್ಬಾಗ್ ಹಾಗೂ ಕಬ್ಬನ ಪಾರ್ಕ್ಗಿಂತಲೂ ದೊಡ್ಡ ಉದ್ಯಾನವನ ನಿರ್ಮಿಸುವ ಗುರಿ ಹೊಂದಿದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಅವರು ಬಳಸಿದ ವೈಯಕ್ತಿಕ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಖಂಡ್ರೆ, ತಾವು ಆ ಮಟ್ಟದ ರಾಜಕೀಯ ಮಾಡುವುದಿಲ್ಲ ಎಂದು ಹೇಳಿ ವಿಷಯವನ್ನು ದಾಖಲೆಗಳು ಹಾಗೂ ಕಾನೂನಿನ ಆಧಾರದ ಮೇಲೆಯೇ ಚರ್ಚಿಸೋಣ ಎಂದು ಸವಾಲು ಹಾಕಿದ್ದರು. ಎಚ್ಎಂಟಿ ಜಮೀನಿನ ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ ಎಂದು ಹೇಳುವುದು ಸರಿಯಲ್ಲ. ಅಂತಿಮ ತೀರ್ಪು ನೀಡುವುದು ನ್ಯಾಯಾಲಯದ ಕೆಲಸ ಎಂದು ಖಂಡ್ರೆ ಸ್ಪಷ್ಟಪಡಿಸಿದರು. ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಒಮ್ಮೆ ಅರಣ್ಯ ಎಂದು ಘೋಷಿಸಲಾದ ಭೂಮಿಯನ್ನು ಕಾನೂನುಬದ್ಧವಾಗಿ ಅರಣ್ಯೇತರ ಉದ್ದೇಶಕ್ಕೆ ಪರಿವರ್ತಿಸದಿದ್ದರೆ ಅದು ಅರಣ್ಯವಾಗಿಯೇ ಉಳಿಯುತ್ತದೆ. ಆದ್ದರಿಂದ ಎಚ್ಎಂಟಿ ಭೂಮಿ ಅರಣ್ಯವಾಗಿದ್ದು ರಾಜ್ಯ ಸರ್ಕಾರದ ಆಸ್ತಿಯಾಗಿಯೇ ಮುಂದುವರೆಯಲಿದೆ ಎಂದು ಹೇಳಿದರು. ಬೆಂಗಳೂರು ನಗರ ಡಿಸಿಎಫ್ ನೀಡಿರುವುದು ಕೇವಲ ನೋಟಿಸ್ ಅಲ್ಲ, ಕರ್ನಾಟಕ ಅರಣ್ಯ ಕಾಯ್ದೆಯ ಸೆಕ್ಷನ್ 64A ಅಡಿಯಲ್ಲಿ ನೀಡಿರುವ ಅರೆನ್ಯಾಯಿಕ ಆದೇಶ ಎಂದು ಖಂಡ್ರೆ ವಿವರಿಸಿದರು. ಈ ಆದೇಶದ ವಿರುದ್ಧ ಕಾನೂನಿನ ಪ್ರಕಾರ ಮೇಲ್ಮನವಿ ಸಲ್ಲಿಸುವ ಅವಕಾಶವಿದ್ದು, ತಪ್ಪು ಮಾಹಿತಿ ಹರಡುವುದು ಸರಿಯಿಲ್ಲ ಎಂದು ಹೇಳಿದರು. 1901ರಿಂದ 1969ರವರೆಗೆ ಮೀಸಲು ಅರಣ್ಯವನ್ನು ಡಿಫಾರೆಸ್ಟ್ ಮಾಡಲು ಸರ್ಕಾರದ ಅಧಿಸೂಚನೆ ಕಡ್ಡಾಯವಾಗಿತ್ತು. ಅಂತಹ ಅಧಿಸೂಚನೆ ಇದ್ದರೆ ಸಾರ್ವಜನಿಕರ ಮುಂದೆ ಪ್ರದರ್ಶಿಸಲಿ ಎಂದು ಕುಮಾರಸ್ವಾಮಿ ಅವರಿಗೆ ಸಚಿವರು ಸವಾಲು ಹಾಕಿದ್ದರು. ಇದೇ ವೇಳೆ 1969ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅರಣ್ಯ ಭೂಮಿ ನೀಡಿದ ಅಧಿಸೂಚನೆಯ ದಾಖಲೆಗಳನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರದರ್ಶಿಸಿದರು. ವರದಿ ಮಾಧು ಇಲಾಖೆ, ಎಂಟಿವಿ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ್. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ 9845856026ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು. ಯಾವ ಖಂಡ್ರೆ? ಎಚ್ಎಂಟಿ ಆದಾಗ ಖಂಡ್ರೆ ಹುಟ್ಟೇ ಇರಲಿಲ್ಲ, ಹುಟ್ಟಿದ್ದರ ಮಗು, ಇಂಥದ್ದೆಲ್ಲ ಮಾತನಾಡಿದ್ದಾರೆ. ನಾನು ಕೂಡ ಯಾವ ಸ್ವಾಮಿ, ಯಾವ ಕುಮಾರಸ್ವಾಮಿ ಅಂತ ಕೇಳಬಹುದು, ಆದರೆ ನಾನು ಅವರ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಎಚ್ಎಂಟಿ ಜಮೀನಿನ ಪ್ರಕಾರ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಜೊತೆಗೆ ಎಚ್ಎಂಟಿ ಭೂಮಿ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಹಕ್ಕಿ ಇದೆಯಾ ಇಲ್ಲ ಅಂತ ಹೇಳಿ ಏನ್ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡ್ತದ, ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮಾನ್ಯ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ? ಅದ್ರ ಬಗ್ಗೆ ಉತ್ತರ ಕೊಡಬೇಕು. ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್ ಅಂಟಿಲ್ ಇಟ್ ಇಸ್ ಡಿನೋಟಿಫೈಡ್ ಫಾರ್ ಸಮ್ ಅದರ್ ಪರ್ಪಸ್ ಅಂತ ಹೇಳಿದೆ. ಜೊತೆಗೆ ಎನ್ವೈರನ್ಮೆಂಟಲ್ ರೈಟ್ಸ್ ಆರ್ ಮೋರ್ ಪ್ರೆಷಸ್ ದನ್ ಸಿವಿಲ್ ರೈಟ್ಸ್ ಎಂದು ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಡಿನೋಟಿಫೈ ಆಗದ ಎಚ್ಎಂಟಿ ಅರಣ್ಯ ಭೂಮಿ ಅರಣ್ಯವಾಗಿ ಉಳಿಯುತ್ತದೆ. ಇದು ರಾಜ್ಯ ಸರ್ಕಾರದ 7 ಕೋಟಿ ಕರ್ನಾಟಕದ ಜನರ ಆಸ್ತಿಯಾಗಿ ಉಳಿಯುತ್ತದೆ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಬೆಂಗಳೂರು ನಗರದ ಡಿಸಿಎಫ್ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತದು ನೋಟಿಸ್ ಅಲ್ಲ, ಅದು ಕ್ವಾಸಿ ಜುಡಿಷಿಯಲ್ ಅವರ ಪ್ರಾಧಿಕಾರದ ಒಂದು ಆದೇಶ. ಮಾಜಿ ಮುಖ್ಯಮಂತ್ರಿ ಅವರು ಇಷ್ಟು ಮಾಹಿತಿ ಇಲ್ಲವೇ? ಇವತ್ತು ಬಹಳ ವ್ಯಥೆ ಆಗ್ತದೆ ನನಗೆ. ಎಸಿ ಕೋರ್ಟ್, ಡಿಸಿ ಕೋರ್ಟ್ ನಲ್ಲಿ ನಡೆಯುವಂತೆ ಡಿಸಿಎಫ್ ನ್ಯಾಯಾಲಯದಲ್ಲಿ ಕೂಡ ಕರ್ನಾಟಕ ಅರಣ್ಯ ಕಾಯ್ದೆ 63 ಸೆಕ್ಷನ್ 64A ಅಡಿ ಅಂದರೆ ಒತ್ತುವರಿ ತೆರವು ಪ್ರಕ್ರಿಯೆ ನಡೆದಿದೆ. ಎಚ್ಎಂಟಿ ಅವರಿಗೆ ದಾಖಲೆ ಸಲ್ಲಿಸಲು ಅವಕಾಶ ನೀಡಿದ ಬಳಿಕ ಸೂಕ್ತ ದಾಖಲೆ ಒದಗಿಸಿದ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ.
ಈ ಆದೇಶದ ಬಗ್ಗೆ ತಕರಾರಿದ್ದರೆ ಕಾನೂನು ರೀತಿಯ CFಗಾಗ್ಲಿ ಹೈಕೋರ್ಟ್ಗಾಗ್ಲಿ ಮತ್ತೆ ಇನ್ನು ಇವತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ, ಸಲ್ಲಿಸಲಿ ಅವರು. ಅದು ಬಿಟ್ಟು ನಾನು ಈಶ್ವರ್ ಖಂಡ್ರೆ ದಾಖಲೆ ನೋಡಿಲ್ಲ, ಇವರು ಮಿಸ್‌ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮಿಸ್‌ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಈ ರೀತಿ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 60ರ ದಶಕದಲ್ಲಿ ಅಂದಿನ DCF NOC ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ DCF ಕೊಟ್ಟ NOC ಇಂದ ಅರಣ್ಯ ಭೂಮಿ ಡಿಫಾರೆಸ್ಟ್ ಅಥವಾ ಡಿನೋಟಿಫೈ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಫಾರೆಸ್ಟ್ ಮ್ಯಾನ್ಯುಯಲ್ 807ರಲ್ಲಿ ಇದು ಸ್ಪಷ್ಟವಾಗಿದೆ. ರೆವಿನ್ಯೂ ಆಫೀಸರ್ ಸಚ್ as ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ or divisional commissioner shall have no powers whatsoever to release or give any occupancy in a reserved forest ಅಂತಿದೆ. ನೋಡಿ, HMT ಭೂಮಿ ಪೆನ್ಯಾ ಪ್ಲಾಂಟೇಶನ್ಗೆ ಸೇರಿದ್ದು 1878ರ ಸೆಕ್ಷನ್ 9 ರೂಲ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಾರೆಸ್ಟ್ ಅಂಡ್ ವೇಸ್ಟ್ ಲ್ಯಾಂಡ್ಸ್ ಇನ್ ದ ಟೆರಿಟರೀಸ್ ಆಫ್ ಹಿಸ್ ಹೈನೆಸ್ ದ ಮಹಾರಾಜ ಆಫ್ ಮೈಸೂರು 1878 ರಂತೆ 599 ಎಕರೆ ಪ್ರದೇಶವನ್ನು ರಾಜ್ಯ ಅರಣ್ಯ ನೆಡುತೋಪು ಎಂದು ಅಧಿಸೂಚಿಸಿದ್ದು. ಅಧಿಸೂಚನೆ ಸಂಖ್ಯೆ 10407 FTF 153ರಿಂದ 95 ದಿನಾಂಕ 1896 ಮೇ 29ರಂದು ಮೈಸೂರು ಗೆಜೆಟ್ನಲ್ಲಿ ಇದು ಅಧಿಸೂಚನೆ ಆಗಿದೆ. ಗೆಜೆಟ್ ಅಧಿಸೂಚನೆ ಇಲ್ಲ. ಬೇಕಾದ್ರೆ